ಎಲ್ಲರಿಗೆ ನಮಸ್ಕಾರ. ನಾನು ರಿಜ್ವಾನ್ ಉಮರ್ ಬಳ್ಳಾರಿಯಿಂದ ಹಾಜರಾಗ ಕಾರಣ ಏನಂತ ಹೇಳಿದ್ರೆ, ಇವತ್ತು ನಿಮ್ಮ ಮುಂದೆ ಯಾವುದೋ ನಮ್ಮೊಂದು ಆಸ್ತಿ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ. ಇವತ್ತು ನನ್ನ ಕೈಯಾಗ ಸಿಕ್ತು. ಇದು ಬಂದ್ಬಿಟ್ಟು 28/10/2025 ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ, BN ವಿಜಯ್ ಕುಮಾರ್ ಸನ್ ಆಫ್ B ನಾಗರಾಚಾರಿ, ರೆಸಿಡೆಂಟ್ ಆಫ್ 168 4ನೇ ಕ್ರಾಸ್ 7th ಮೇನ್ ಕಾವೇರಿ ನಗರ್ BSK 2nd ಸ್ಟೇಜ್ ಬೆಂಗಳೂರು. ಇದು ಅವ್ರದ್ದು ಅಡ್ರೆಸ್. ಇವ್ರು ಏನ್ ಮಾಡಿದ್ದಾರೆ, ಸರ್ವೆ ನಂಬರ್ 128, ಮೆಜರ್ಮೆಂಟ್ 4 ಎಕರೆ 37 ಗುಂಟ, ವಿಲೇಜ್ ಬಂದ್ಬಿಟ್ಟು ಬೆಟನ್ಗೆರೆ, ಹುಬ್ಳಿ, ದಾಸನಾಪುರ ತಾಲೂಕು, ಬೆಂಗಳೂರು ನಾರ್ತ್ ಡಿಸ್ಟ್ರಿಕ್ಟ್, ಬೆಂಗಳೂರು. ಇದಕ್ಕೆ ಸಂಬಂಧಪಟ್ಟಿದ್ದು ಇವರು ಒಂದು NOC ತಗೊಂಡಿದ್ದಾರೆ. ಏನಂತ ಹೇಳ್ಬಿಟ್ಟು, ಡೆವಲಪ್ಮೆಂಟ್ ಮಾಡಲಿಕ್ಕೆ, ಬ್ಯಾಂಕ್ನಾಗೆ ಮಾರ್ಟಿಗೇಜ್ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಒಗ್ಗೂಡಿನಿಂದ ಯಾವುದೇ ತರ NOC ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಅದೇ ಅಬ್ಜೆಕ್ಷನ್ NOC. ಇದು ಒಂದು ಪ್ರೊಸೀಜರ್. NOC ಕೊಡೋದು ಪ್ರೊಸೀಜರ್ ಮೊದಲು ಇತ್ತು. ಯಾವುದೋ ಪ್ರಾಪರ್ಟಿ ಪ್ರಾಪರ್ಟಿ ಇಲ್ಲ ಅಂದ್ರೆ NOC ಕೊಡ್ತಾರೆ. ಈ ಸೆಂಟರ್ 2-3 ವರ್ಷದಿಂದ ಇವೆಲ್ಲ ಈ ಉಮೀದು ಅವೆಲ್ಲ ಬಂದಿರೋ ಕಾರಣಕ್ಕೆ ಯಾವುದೋ NOC ಕೊಡ್ತಿರ್ಲಿಲ್ಲ ಇವೆಲ್ಲ ಕೆಲಸ ಮೇಲೆ. ಆದ್ರೆ ಇತ್ತೀಚಿದಂಗೆ ಈ ಒಂದು NOC ಬಂದ ಕೂಡಲೇ ಸ್ವಲ್ಪ ನಮ್ಗೆ ಅನುಮಾನ ಶುರುವಾಯ್ತು. ಯಾಕೆ NOC ಪ್ರೊಸೀಜರ್ ಇಲ್ದಂಗೆ ಯಾಕೆ ಬಂತು ಅಂತೇಳಿ ಒಂದು ಅನುಮಾನ. ಇದು ಬಂದ್ಬಿಟ್ಟು ಪೆಂಡಿಂಗ್, ಒಂದು ಟ್ರಿಬ್ಯುನಲ್ ಕೇಸ್ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಇದ್ಕೊಂಡು ಇವರು ರಿಜಿಸ್ಟ್ರೇಷನ್ 27 ಕೋಟಿಗೆ ರಿಜಿಸ್ಟರ್ ಮಾಡ್ಯವ್ರೆ. ಗೌರ್ಮೆಂಟ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರೆ. ಯಾಕಪ್ಪ ಇಷ್ಟೆಲ್ಲ ಹಡಾವಡಿಯ ಕೆಲಸ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ನಮ್ಮ ಅನುಮಾನ. ದಯವಿಟ್ಟು ಈ ವಿಚಾರಣೆ NOCನೇ ಫಸ್ಟ್ ಆಫ್ ಆಲ್ ಡೂಪ್ಲಿಕೇಟ್. ಇಂಥ ಡೂಪ್ಲಿಕೇಟ್ NOC ಯಾಕೆ ಬರ್ತದೆ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇದ್ರೆ ಇಂಥ ಡೂಪ್ಲಿಕೇಟ್ NOC ಕೂಡ ಹೆಂಗ್ ಬರ್ತಾವ ಅಂತ ಹೇಳಿ. ಈಗ ಈ NOC ಡೂಪ್ಲಿಕೇಟ್ ಐತೆ, ಕರೆಕ್ಟ್ ಐತೆ, ಅಥೆಂಟಿಕ್ ಐತೆ ಅಂತ ಹೇಳಿದ್ರೆ ಯಾರು ಪರಿಶೀಲನೆ ಮಾಡಬೇಕು? ದಯವಿಟ್ಟು ಈ ಮೆಸೇಜು ನಮ್ಮ ವಫ್ ಸಚಿವರು UT ಖಾದರ್ ಸಾಹೇಬ್ರೆ, ನಿಮ್ಗೆ ಈ ಮೆಸೇಜು. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ CEO ಆದ ಇಲಿಯಾಸ್ ಇಸಾಮತಿ ಸಾಹೇಬ್ರೆ, ವಕ್ಫ್ ಬೋರ್ಡ್ ಸ್ಟೇಟ್ ಚೇರ್ಮನ್ ಆದ ನಮ್ಮ ಸಜ್ಜಾತಿ ಸಾಹೇಬ್ರೆ, ನಿಮ್ಮೆಲ್ಲರಿಗೂ ಇದು ಒಂದು ಬಹಳ ಕಳಕಳಿಯಿಂದ ಒಂದು ವಿನಂತಿ. ಈ ವಿಚಾರಣೆ ಸ್ವಲ್ಪ ನಾಳೆ ಬೆಳಿಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ. ವಿಶೇಷವಾಗಿ ಇದರಾಗೆ AC ಬ್ಯಾಂಗ್ಳೂರ್ ನಾರ್ತ್ ಅವರು ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಅದರಾಗೆ ವಕ್ಫ್ ಬೋರ್ಡ್ ಪಾರ್ಟಿ ಇದ್ದಾರೆ ಇಲ್ಲ, ಟ್ರಿಬ್ಯುನಲ್ನಾಗೆ ಬೋರ್ಡ್ ಅಟೆಂಡ್ ಆಗಿದೆಯಾ ಇಲ್ಲ, ಇದೆಲ್ಲ ಏನ್ ನಡೆದಿರೋದು ವಿಚಾರಣೆ ಸ್ವಲ್ಪ ಪರಿಶೀಲನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಎರಡನೇ ವಿಚಾರಣೆ, ನಮ್ಮ ಈ ಮೆಸೇಜ್ ಇನ್ನೊಂದು ನಮ್ಮ ರೀಜನಲ್ ಕಮಿಷನರ್ ಆದ ಅಮ್ಲಾನ್ ಬಿಸ್ವಾಸ್ ಸಾಹೇಬ್ರಿಗೆ ಕೂಡ ಬಹಳ ಕಳಕಳಿಗೆ ಕೇಳ್ಕೊಳ್ಳೋದು. ಸಾಹೇಬ್ರೆ, ಈ ಫೈಲಿನ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಸಲ್ಲಿಸ್ಬೇಕಂತೇಳಿ, ಒಂದು ವಕ್ಫಿಂದ ಆಸ್ತಿ ತಾವು ಉಳಿಸ್ಬೇಕಂತೇಳಿ ನಾನು ಈ ಮೆಸೇಜ್ ರೆಕಾರ್ಡ್ ಮಾಡಿದ್ದೀನಿ. ವಿಶೇಷವಾಗಿ ಲೀಗಲ್ ಡಿಪಾರ್ಟ್ಮೆಂಟ್ ವಕ್ಫ್ ಬೋರ್ಡ್ನವರು ದಯವಿಟ್ಟು ಇದಕ್ಕೆ ಗಮನ ಆರಿಸ್ಬಿಟ್ಟು ಇದರ ಒಂದು ವರದಿ ನೀವು ತಾವು ಸಬ್ಮಿಟ್ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನಾನೊಂದು ಮಾತು ಮುಗಿಸ್ತೀನಿ. ನಮಸ್ಕಾರ.